ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಒಂದಿಷ್ಟು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೂ ಸೆಕೆಂಡ್ ಮಾರ್ಕ್ ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಮತ್ತೆ ಮಾತಾಡೋಣ. ಮೊದಲಿಗೆ ನೋಡಿ, ನಿಮಗೆ ಈಗ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಿತ್ತು, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗಿದೆ. ನಿಮಗೆ ನೋಡಿ, ಇವತ್ತು ಬೆಳಗ್ಗೆನೇ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು, 10 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ 3 ಗಂಟೆವರೆಗೂ ಟೈಮನ್ನು ಕೊಟ್ಟರು. ಅದಾದಮೇಲೆ ಮತ್ತೆ 5 ಗಂಟೆವರೆಗೂ ಟೈಮನ್ನು ಕೊಟ್ಟರು. ಈಗ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಕ್ಲೋಸ್ ಮಾಡಿದ್ದಾರೆ. ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಈಗಾಗಲೇ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸ್ಟೂಡೆಂಟ್ಸ್ ಆದರೆ ಸಫರ್ ಆಗ್ತಿದ್ದಾರೆ. ನಾನು ಕಾಲೇಜಸ್ನ ಕರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿರೋ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಿದ್ರು. ಈ ಒಂದು ಮೆಡಿಕಲ್ ಡೆಂಟಲ್ ಕಾಲೇಜಸ್ ಅಂತ ಸ್ಟೂಡೆಂಟ್ಸು. ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ಯಾರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ, ಇನ್ ಕೇಸ್ ನಾನು ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಥವಾ ನಾನು ಇನ್ನೂ ಬ್ರಾಂಚಸ್ನ ಆ್ಯಡ್ ಮಾಡಬೇಕು ಅನ್ನೋಂಥ ಫೀಲಿಂಗ್ ಏನಾದರೂ ನಿಮ್ಮಲ್ಲಿದ್ದರೆ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೇನೋ ನಿಮಗೆ ಒಂದು 3 ದಿನ ಆದರೆ ಟೈಮ್ ಇರುತ್ತೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ, ಕಾಲೇಜಸ್ನ ಡಿಲೀಟ್ ಮಾಡೋದಕ್ಕೆ, ಕಾಲೇಜಸ್ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ. ನೀವು ಮತ್ತೆ ಬೇಕಿದ್ರೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಹಾಗಾಗಿ ಸ್ಟೂಡೆಂಟ್ಸ್ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ನೀವು ಖುಷಿ ಪಡಬೇಕು. ಯಾಕಂತ ಅಂದರೆ ಈಗ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಅಂದರೆ ಸ್ಕೆಡ್ಯೂಲ್ ಪ್ರಕಾರ ಎಲ್ಲ ನಡೆಯುತ್ತೆ, ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ವಲ್ಪ ಆರಾಮಾಗಿರಿ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡಿರಾ, ಓಕೆನಾ? ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಇವತ್ತು ಕೇಳಿದ್ದಾರೆ, ಸರ್ ಇದೇನು ಸರ್ ಟೈಮಿಂಗ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, 3 ಗಂಟೆವರೆಗೂ ಮಾಡಿದ್ರು, 5 ಗಂಟೆವರೆಗೂ ಮಾಡಿದ್ರು, ಈ ಒಂದು ಏನಾದರೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಏನಾದರೂ ತಡ ಆಗುತ್ತಾ ಸರ್ ಏನು ಅಂತ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕೇಳ್ತಿದ್ರು. ಖಂಡಿತವಾಗ್ಲೂ ಸಹ ನಿಮಗೆ ಈ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಲೇಟ್ ಆಗೋದಿಲ್ಲ. 25ನೇ ತಾರೀಕು ರಾತ್ರಿ 8 ಗಂಟೆ ಮೇಲೆ ನಿಮಗೆ ಕನ್ಫರ್ಮ್ ಆಗಾದರೆ ಬರುತ್ತೆ, ಓಕೆನಾ? ಯಾಕಂತ ಅಂದರೆ ಆಪ್ಷನ್ ಎಂಟ್ರಿ ಲಿಂಕನ್ನು ಈಗಾಗಲೇ ಕ್ಲೋಸ್ ಮಾಡಿರೋದ್ರಿಂದ ನಿಮಗೆ 25ನೇ ತಾರೀಕು ರಾತ್ರಿ 8 ಗಂಟೆ ಮೇಲೆ ಆದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಕನ್ಫರ್ಮ್ ಆಗಿ ಸಿಗುತ್ತಾ. ಸ್ಟೂಡೆಂಟ್ಸ್ ಯಾರೂ ಸಹ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ? ಈ ಒಂದು ಸ್ಕೆಡ್ಯೂಲಲ್ಲಿ ಯಾವುದೇ ಒಂದು ರೀತಿಯ ಎಕ್ಸ್ಟೆಂಡ್ ಅನ್ನೋ ಮಾತೇ ಇರಲ್ಲ ಅಂತ ಹೇಳ್ಬಿಟ್ಟು KE ಕಡೆಯಿಂದನೇ ಹೇಳಿದರು. ನಾನು ಅದನ್ನು ಮಧ್ಯಾಹ್ನ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಇದರಲ್ಲಿ ಇನ್ನು ಯಾವುದೇ ಒಂದು ರೀತಿಯ ಒಂದು ಸ್ಕೆಡ್ಯೂಲಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇರೋದಿಲ್ಲ. 25ನೇ ತಾರೀಕು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ನೋಡಿ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮ್ಗೆ 25ನೇ ತಾರೀಕಿಂದ 27ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇರುತ್ತೆ. ನಾನು ಆಗಲಿ ನಿಮ್ಗೆ ಇನ್ನೂ 3 ಡೇಸ್ ಟೈಮ್ ಇರುತ್ತೆ ಅಂತ ಹೇಳಿದೆ. ಇಲ್ಲ 3 ಡೇಸ್ ಇಲ್ಲ, 2 ಡೇಸ್ ಆದರೆ ಟೈಮ್ ಇರುತ್ತೆ. ನಿಮಗೆ ಒಂದು 2 ಡೇಸು ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿಯನ್ನು ಮತ್ತೆ ಮಾಡ್ಕೊಳ್ಳೋದಕ್ಕೆ, ಓಕೆನಾ? ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈಗ ಸ್ಟೂಡೆಂಟ್ಸ್ ಯಾರಾದರೆ ನಾನು ಸರ್ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗಲಿಲ್ಲ, ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಕೋರ್ಸಸ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂತ ಏನು ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಅಂತ ಸ್ಟೂಡೆಂಟ್ಸು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಬೇಕಿರೋ ಕಾಲೇಜಸ್ನ ಬೇಕಿರೋ ಕೋರ್ಸಸ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸನ್ನು ಕೊಡ್ತಾರೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಯಾವಾಗ, ಫೀಸ್ ಯಾವಾಗ ಪೇ ಮಾಡಬೇಕು, ಅಡ್ಮಿಷನ್ ಆರ್ಡರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ಕಾಲೇಜಸ್ಗೆ ರಿಪೋರ್ಟ್ ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಕೆಡ್ಯೂಲ್ ಆದರೆ ಬರುತ್ತೆ, ಓಕೆನಾ? KCET ಆ್ಯಂಡ್ ಹಾಗೇನೂ ಸಹ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗಿಂದ ಪ್ರತಿಯೊಂದು ಅಪ್ಡೇಟನ್ನು ಸಹ ಕೊಟ್ಟಿದ್ದೀನಿ. ಇನ್ನು ಮುಂದೆನೂ ಸಹ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋದ್ಮೇಲೆ ಸ್ಕಾಲರ್ಶಿಪ್ಸನ್ನು ಯಾವ ರೀತಿ ಪಡ್ಕೋಬೇಕು, ಹಾಸ್ಟೆಲ್ಸನ್ನು ಯಾವ ರೀತಿ ಪಡ್ಕೋಬೇಕು, ಎಲ್ಲ ಥರದ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡಿ.